ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಾಂಜನಾ ಟಿಪ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಲಾಸ್ಟ್ ವೀಡಿಯೋದಲ್ಲಿ ಬಂದು ಏನೇನು ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋಗೆ ತುಂಬ ಜನ ಬಂದು ಕೇಳ್ತಾ ಇರೋದು ಏನೇನು ತಿನ್ನಬೇಕು ಅಂತ ತಿಳಿಸ್ಕೊಡಿ ಅಂತ. ಸೊ ಈ ವಿಡಿಯೋದಲ್ಲಿ ಏನೇನು ತಿನ್ನಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ 3 ಮಂತ್ಸ್ವರೆಗೂ ಏನು ತೊಗೋಬೇಕು, ಯಾವ ಥರ ಡಯೆಟ್ನ ಮೇಂಟೈನ್ ಮಾಡಬೇಕು, ಯಾವುದೆಲ್ಲ ಊಟ ಒಳ್ಳೆಯದು, ಹಾಗೆ ಪರ್ಟಿಕ್ಯುಲರಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡೋದು ಯಾವುದೆಲ್ಲ ಊಟ ತೊಗೊಂಡ್ರೆ ನಿಮ್ಮ ಮಗುಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಟೈಮಲ್ಲಿ ಬಂದು ಕೆಲವೊಬ್ಬರಿಗೆ ತುಂಬಾ ಹೆಡ್ಡೇಕ್ ಇರುತ್ತೆ, ನಾಸಿಯಾ, ವಾಮಿಟಿಂಗ್ ಇರುತ್ತೆ, ಗ್ಯಾಸ್ಟ್ರಿಕ್ ಇರುತ್ತೆ. ಸೊ ಈ ಟೈಮಲ್ಲಿ ಅಷ್ಟೊಂದು ಊಟ ಸೇರೋದಿಲ್ಲ, ಹಾಗೆ ಮೂಡ್ ಸ್ವಿಂಗ್ಸ್ ಕೂಡ ತುಂಬಾ ಇರುತ್ತೆ. ನೀವೇನಾದರೂ ಈ ಟೈಮಲ್ಲಿ ನನಗೆ ಊಟ ಸೇರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಊಟನ ಸ್ಕಿಪ್ ಮಾಡಿದ್ರಿ ಅಂತ ಹೇಳೋದಾದರೆ ನಿಮ್ಮ ಮಗು ಮೇಲೆ ಅದು ಎಫೆಕ್ಟ್ ಆಗುತ್ತೆ. ಯಾಕೆ ಅಂದರೆ ನಿಮ್ಮ ಒಂದು ಫೀಟಲ್ ಆವಾಗ ತಾನೇ ಒಂದು ಡೆವಲಪ್ಮೆಂಟ್ ಸ್ಟೇಜಲ್ಲಿ ಇರುತ್ತೆ. ಹಾಗೆಯೇ ನೀವು ಮೀಲ್ಸ್ನ ಸ್ಕಿಪ್ ಮಾಡ್ತಾ ಇದ್ದೀರಾ ಅನ್ನೋದಾದರೆ ನಿಮ್ಮ ಮಗುಗೆ ಯಾವುದೇ ರೀತಿಯಾದ ಪೌಷ್ಟಿಕ ಆಹಾರಗಳು ಸಿಗೋದಿಲ್ಲ. ಸೊ ಇದರಿಂದ ಡೆವಲಪ್ಮೆಂಟ್ಗೆ ಕೂಡ ಅಡ್ಡಿಯಾಗುತ್ತೆ. ಈ ಟೈಮಲ್ಲಿ ಬಂದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಒಂದು ಬೇಬಿ ಬ್ರೈನ್ ಡೆವಲಪ್ಮೆಂಟ್ಗೆ ಮತ್ತು ಹೈ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದ್ರ ಸೋರ್ಸಸ್ ಬಂದು ನೀವು ಫಿಶ್ನ ತೊಗೋಬೋದು, ಹಾಗೆಯೇ ವಾಲ್ನಟ್ಸ್ನ ಯೂಸ್ ಮಾಡ್ಬೋದು, ಚಿಯಾ ಸೀಡ್ಸ್ನ ಯೂಸ್ ಮಾಡ್ಬೋದು. ಇದರಲ್ಲೆಲ್ಲ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ತುಂಬಾ ಇರುತ್ತೆ. ಹಾಗೆಯೇ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಮಾರ್ನಿಂಗ್ ಟೈಮಲ್ಲಿ ಬಂದು ಹಾಲನ್ನ ತೊಗೊಳ್ಬೋದು, ತುಂಬಾ ಒಳ್ಳೆಯದು. ಸೊ ಇದರಲ್ಲಿ ಬಂದು ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಸಿಗುತ್ತೆ. ಇದು ನಿಮ್ಮ ಫೀಟಲ್ನ ಬೋನ್ ಮತ್ತು ನಿಮ್ಮ ಫೀಟಲ್ನ ಟೀತ್ ಫಾರ್ಮೇಷನ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನೀವು ಹಾಲನ್ನ ತೊಗೋಬೋದು, ಅದನ್ನು ಚೆನ್ನಾಗಿ ಕುದಿಸಿ ಅದನ್ನು ಆರಿಸಿ ತೊಗೊಳ್ಳಿ. ಬ್ಯಾಕ್ಟೀರಿಯಾ ಫ್ರೀ ಇರುವಂಥ ಹಾಲನ್ನ ತೊಗೋಬೋದು. ಹಾಗೆ ಡೈರಿ ಪ್ರಾಡಕ್ಟ್ಸ್ ಎಲ್ಲನೂ ಯೂಸ್ ಮಾಡ್ಬೋದು. ಸೊ ಚೀಸ್ ಆಗಿರ್ಬೋದು, ಯೋಗರ್ಟ್ ಆಗಿರ್ಬೋದು, ಎಲ್ಲನೂ ಯೂಸ್ ಮಾಡ್ಬೋದು. ಇದರಿಂದ ನಿಮಗೆ ಕ್ಯಾಲ್ಶಿಯಂ ಸಿಗುತ್ತೆ, ಹಾಗೆ ನಿಮಗೂ ನಿಮ್ಮ ಒಂದು ಬೇಬಿಗೂ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ, ನಿಮಗೆ ಬೋನ್ಸ್ನ ಸ್ಟ್ರಾಂಗ್ ಮಾಡುತ್ತೆ. ಇನ್ನು ಸೊಪ್ಪುಗಳು ಯಾವ್ದ್ಯಾವ್ದು ತೊಗೋಬೋದು ಅಂತ ಹೇಳೋದಾದರೆ ಪಾಲಕ್ ಸೊಪ್ಪು ತೊಗೋಬೋದು. ಪಾಲಕ್ ಸೊಪ್ಪಲ್ಲಿ ವಿಟಮಿನ್ ಎ ಮತ್ತು ಕೆ ಸಿಗುತ್ತೆ, ತುಂಬಾ ಒಳ್ಳೆಯದು. ಹಾಗೆಯೇ ಪುದೀನ, ಕೊತ್ತಂಬರಿ, ಕರಿಬೇವು ಅದನ್ನೆಲ್ಲ ಯೂಸ್ ಮಾಡ್ಬೋದು. ಇನ್ನು ಕರ್ಬೇವಿನ ಸೊಪ್ಪಲ್ಲಿ ಬಂದರೆ ಐರನ್ ಕಂಟೆಂಟ್ ತುಂಬಾ ಇರುತ್ತೆ. ಹಾಗೆಯೇ ನಿಮ್ಮ ಒಂದು ಬೇಬಿಗೆ ಹೇರ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ, ಕೂದಲು ಬೆಳವಣಿಗೆ ಚೆನ್ನಾಗಾಗುತ್ತೆ. ಅದನ್ನು ನೀವು ತೊಗೊಳೋದ್ರಿಂದ ನಿಮಗೂ ಕೂಡ ಒಳ್ಳೆಯದು. ಇನ್ನು ತರಕಾರಿಗಳಲ್ಲಿ ಅಂತ ಬರೋದಾದರೆ ತರಕಾರಿಗಳು ಎಲ್ಲನೂ ತೊಗೋಬೋದು, ಯಾವುದೇ ಅಡೆಚಣೆ ಏನೂ ಇಲ್ಲ, ಎಲ್ಲ ಧಾರಾಳವಾಗಿ ತೊಗೋಬೋದು. ಆದರೆ ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡಿ ತೊಗೋಬೇಕಾಗಿರೋದು ಬಂದು ನಾರಿನಂಶಗಳಿರುವಂಥ ತರಕಾರಿಗಳನ್ನ ತೊಗೊಳ್ಳಿ. ಅದು ನಿಮಗೆ ಕಾನ್ಸ್ಟಿಪೇಷನ್ ಆಗದೇ ಇರೋ ರೀತಿ ತಡೆಯುತ್ತೆ. ಹಾಗೆಯೇ ಹೂಕೋಸು ಯೂಸ್ ಮಾಡ್ಬೋದು, ಬ್ರಾಕೊಲಿ ಯೂಸ್ ಮಾಡ್ಬೋದು. ಏನೇ ಒಂದು ವೆಜಿಟೇಬಲ್ಸ್ ಆಗಲಿ, ಫ್ರೂಟ್ಸ್ ಆಗಲಿ ತಿಂತಾ ಇದ್ದೀರಾ ಅನ್ನೋದಾದರೆ ಅದನ್ನು ನೀಟಾಗಿ ವಾಶ್ ಮಾಡಿ ತಿನ್ನೋದು ತುಂಬಾ ಒಳ್ಳೆಯದು. ಹಾಗೆ ಬೆಂಡೆಕಾಯಿ ಯೂಸ್ ಮಾಡ್ಬೋದು. ಬೆಂಡೆಕಾಯಿ ಬಂದು ಬೇಬಿಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಅದೆಲ್ಲ ತೊಗೋಬೋದು. ಆದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಈ ಟೈಮಲ್ಲಿ ಅವಾಯ್ಡ್ ಮಾಡೋದು ಒಳ್ಳೆಯದು. ಆದರೆ ಲಿಮಿಟಾಗಿ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ತರಕಾರಿಗಳು ಬಂದು ಎಲ್ಲನೂ ತೊಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ನೀವು ದಪ್ಪ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ, ಅದರಲ್ಲಿ ಬಂದು ವಿಟಮಿನ್ ಎ ರಿಚ್ ಇರುತ್ತೆ, ನಿಮ್ಮ ಬೇಬಿಗೂ ಕೂಡ ಒಳ್ಳೆಯದು, ಹಾಗೆ ನಿಮಗೂ ಕೂಡ ತುಂಬಾ ಒಳ್ಳೆಯದು. ಡ್ರೈ ಫ್ರೂಟ್ಸ್ಗೆ ಬರೋದಾದರೆ ವಾಲ್ನಟ್ಸ್ನ ತೊಗೋಬೋದು. ವಾಲ್ನಟ್ಸ್ ಬಂದು ಬೇಬಿಗೆ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಅನ್ನೋದು ತುಂಬಾ ಇರುತ್ತೆ. ಅದರಿಂದ ನಿಮ್ಮ ಬೇಬಿಗೆ ತುಂಬ ಒಳ್ಳೆಯದು, ಹಾಗೆ ನಿಮಗೂ ಕೂಡ ತುಂಬ ಒಳ್ಳೆಯದು. ಹಾಗೆ ಆಲ್ಮಂಡ್ಸ್, ಬಾದಾಮಿ, ಗೋಡಂಬಿ ತೊಗೋಬೋದು. ಇದರಿಂದನೂ ಕೂಡ ಬೇಬಿಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ, ಹಾಗೆ ನಿಮ್ಮ ಒಂದು ಬ್ಲಡ್ನ ಇನ್ಕ್ರೀಸ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಡೇಟ್ಸ್ನ ತೊಗೊಳ್ಳಿ, ಫ್ರೆಶ್ ಡೇಟ್ಸ್ನ ತೊಗೊಳ್ಳೋದು ತುಂಬಾ ಒಳ್ಳೆಯದು. ಫ್ರೆಶ್ ಡೇಟ್ಸ್ನ ತೊಗೊಳ್ಳೋದ್ರಿಂದ ಐರನ್ ಕಂಟೆಂಟ್ ಚೆನ್ನಾಗಿ ಸಿಗುತ್ತೆ, ಹಾಗೆಯೇ ಕ್ಯಾಲ್ಶಿಯಂ ಸಿಗುತ್ತೆ, ಬೋನ್ನ ಸ್ಟ್ರೆಂತ್ ಮಾಡುತ್ತೆ, ನಿಮಗೂ ಮತ್ತು ಬೇಬಿಗೂ ಬೋನ್ನ ಸ್ಟ್ರೆಂತ್ ಮಾಡುತ್ತೆ. ಹಾಗೆ ಅನಿಮಿಯಾ ಪ್ರಾಬ್ಲಮ್ ಆಗದೇ ಇರೋ ರೀತಿ ನೋಡ್ಕೊಳ್ಳುತ್ತೆ, ಅಂದರೆ ರಕ್ತಹೀನತೆ ಆಗದೇ ಇರೋ ಥರ ನೋಡ್ಕೊಳ್ಳುತ್ತೆ. ಇದು ಎಲ್ರಿಗೂ ಆಲ್ಮೋಸ್ಟ್ ಡಾಕ್ಟರ್ಸ್ ಹೇಳೇ ಇರ್ತಾರೆ. 11ಇಂದ 12ವರೆಗೂ ನಿಮ್ಮ ಒಂದು ಬ್ಲಡ್ ಇನ್ಕ್ರೀಸ್ ಆಗಿರಬೇಕು. 11 to 12 ಡೆಸಿಲೀಟರಷ್ಟು ಬ್ಲಡ್ ಇನ್ಕ್ರೀಸ್ ಆಗಿರಬೇಕು, ಇಲ್ಲಾಂದರೆ ನಿಮಗೆ ಡೆಲಿವರಿ ಟೈಮಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ನಾನ್ ವೆಜ್ಗೆ ಬರೋದಾದರೆ ಧಾರಾಳವಾಗಿ ಫಿಶ್ನ ತೊಗೋಬೋದು. ಫಿಶ್ ಅಂತ ಹೇಳಿದ್ರೆ ಲೇಕ್ ಫಿಶಸ್ನ ತೊಗೊಳ್ಳಿ, ಅಂದರೆ ಕೆರೆ ಮೀನುಗಳನ್ನ ತೊಗೋಬೋದು. ಅದರಲ್ಲಿ ಬಂದು ಹೈ ಮರ್ಕ್ಯೂರಿ ಕಂಟೆಂಟ್ ಅಷ್ಟೊಂದು ಇರೋದಿಲ್ಲ. ಸೊ ಲೇಕ್ ಫಿಶಸ್ ಆಗಿರೋದ್ರಿಂದ ಯೂಸ್ ಮಾಡ್ಬೋದು. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ, ಫಿಶ್ ಫ್ರೈ ಆಗಿರ್ಬೋದು, ಇಲ್ಲ ಸಾಂಬಾರು ಆಗಿರ್ಬೋದು, ಯೂಸ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ.
ರೆಡ್ ಮೀಟ್ನ ತೊಗೊಳ್ಬೋದು, ಏನು ತೊಂದರೆ ಇಲ್ಲ. ಆದರೆ ಚಿಕನ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಬಾಯ್ಲರ್ ಚಿಕನ್ನ. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿರೋ ಹಾಗೆ ಅದಕ್ಕೆ ಸ್ಟೀರಾಯ್ಡ್ಸ್ನ ಇಂಜೆಕ್ಟ್ ಮಾಡಿ ಅದನ್ನು ದಪ್ಪ ಮಾಡಿರ್ತಾರೆ. ಸೊ ಅದನ್ನು ನೀವು ತೊಗೊಳ್ಳೋದು ನಿಮಗೆ ಮತ್ತು ಬೇಬಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ನಾಟಿ ಕೋಳಿನ ಯೂಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇನ್ನು ಮೊಟ್ಟೆನ ತೊಗೋಬೋದು, ಬಟ್ ಆದರೆ ಅದರಲ್ಲಿರೋ ವೈಟ್ ಎಗ್ಸ್ನ ನೀವು ಯೂಸ್ ಮಾಡಿ, ಏನು ತೊಂದರೆ ಇಲ್ಲ. ಒಳಗಡೆ ಇರೋ ಯೆಲ್ಲೋ ಪಾರ್ಟ್ನ ನೀವು ಅವಾಯ್ಡ್ ಮಾಡಿ. ಸೊ ನೀವು ಯಾವುದೇ ರೀತಿ ನಾನ್ ವೆಜ್ ತೊಗೊಳ್ಳೋದಾದ್ರೂ ಅದನ್ನು ತುಂಬ ಚೆನ್ನಾಗಿ ತೊಳೆದು ಬೇಯಿಸಿ ತಿನ್ನಿ. ಹಸಿ ಮಾಂಸ ಅಥವಾ ಹಸಿ ಮೊಟ್ಟೆ ಅದನ್ನೆಲ್ಲ ತೊಗೊಳ್ಳೋದನ್ನು ಅವಾಯ್ಡ್ ಮಾಡಿ, ಅದು ತುಂಬಾ ಎಫೆಕ್ಟ್ ಆಗುತ್ತೆ. ಹಸಿ ಮಾಂಸ ಮತ್ತು ಹಸಿ ಮೊಟ್ಟೆ ಅದರಲ್ಲೆಲ್ಲ ತುಂಬ ಬ್ಯಾಕ್ಟೀರಿಯಾಗಳಿರುತ್ತೆ. ಹಾಗೆ ಅದು ನಿಮ್ಮ ಹೊಟ್ಟೆ ಒಳಗಡೆ ಏನಾದರೂ ಹೋದರೆ ಅದು ಪ್ಯಾರಸೈಟ್ಸ್ ಆಗುತ್ತೆ. ಅದರಿಂದ ನಿಮಗೆ ಬ್ಲಡ್ನ ಅದು ಪಾಯ್ಸನ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಯಾವುದೇ ನಾನ್ ವೆಜ್ಗಳನ್ನ ತೊಗೋತೀವಿ ಅನ್ನೋದಾದ್ರೂ ಬೇಯಿಸಿ ಚೆನ್ನಾಗಿ ಕುದಿಸಿ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಹಸಿಯಾಗಿರೋದನ್ನ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ನೆಕ್ಸ್ಟ್ ಬಂದು ನೀವು ಚಿಕನಲ್ಲಾಗಿರ್ಬೋದು, ಮಟನಲ್ಲಾಗಿರ್ಬೋದು ಲಿವರ್ನ ಅವಾಯ್ಡ್ ಮಾಡಿ. ಸೊ ಲಿವರಲ್ಲಿ ಇರುವಂಥ ಅಂಶಗಳು ಬಂದು ಬೇಬಿ ಮೇಲೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಟ್ರೈಮಿಸ್ಟರಲ್ಲಿ ಬಂದು ನೀವು ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಲಾಸ್ಟ್ ಸೆಕೆಂಡ್ ಟ್ರೈಮಿಸ್ಟರ್ ಅಥವಾ ಥರ್ಡ್ ಟ್ರೈಮಿಸ್ಟರಲ್ಲಿ ನೀವು ತೊಗೋಬೋದು, ಏನು ತೊಂದರೆ ಇಲ್ಲ. ಫ್ರೂಟ್ಸಲ್ಲಿ ಬರೋದಾದರೆ ಎಲ್ಲ ಥರದ ಫ್ರೂಟ್ಸ್ಗಳನ್ನೂ ತೊಗೋಬೋದು. ಆದರೆ ಪಪಾಯ ಮತ್ತು ಅನಾನಸ್ನ ಬಿಟ್ಟು ಎಲ್ಲ ಫ್ರೂಟ್ಸ್ಗಳನ್ನೂ ತೊಗೊಳ್ಳಿ, ತುಂಬಾ ದೇಹಕ್ಕೆ ಒಳ್ಳೆಯದು ಕೂಡ. ನಿಮ್ಮ ಬ್ಲಡ್ನ ಇನ್ಕ್ರೀಸ್ ಮಾಡೋಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ. ಊಟ ಆದಮೇಲೆ ತೊಗೊಳ್ಳಿ, ಅದು ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಮಾರ್ನಿಂಗ್ ಎದ್ದ ತಕ್ಷಣ ಸ್ವಲ್ಪ ಅವಾಯ್ಡ್ ಮಾಡಿ ಫ್ರೂಟ್ಸ್ನ. ಡೈರೆಕ್ಟ್ ಎದ್ದಿದ ತಕ್ಷಣ ಫ್ರೂಟ್ಸ್ನ ತೊಗೋಬಾರ್ದು, ಊಟ ಆದಮೇಲೆ ತೊಗೊಳ್ಳಿ, ಅದು ತುಂಬಾ ಒಳ್ಳೆಯದು. ಹಾಗೆ ನೀವು ಪೊಮೊಗ್ರೆನೇಟ್ನ ಯೂಸ್ ಮಾಡಿ, ಅದು ನಿಮಗೆ ಬ್ಲಡ್ನ ಇನ್ಕ್ರೀಸ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ, ಹಾಗೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ನೆಕ್ಸ್ಟ್ ಬಂದು ಆ್ಯಪಲ್ನ ಯೂಸ್ ಮಾಡ್ಬೋದು, ಏನಿಲ್ಲ ಆ್ಯಪಲ್ ಜ್ಯೂಸ್ ಅಥವಾ ಆ್ಯಪಲ್ನ ಯೂಸ್ ಮಾಡ್ಬೋದು. ಹಾಗೆಯೇ ನೆಕ್ಸ್ಟ್ ಬಂದು ಆರೆಂಜಸ್ನ ಯೂಸ್ ಮಾಡಿ. ಆರೆಂಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಟೈಮಲ್ಲಿ ಬಂದು. ವಿಟಮಿನ್ ಸಿನ ತುಂಬಾ ರಿಚ್ ಇರುವಂಥದ್ದು ಬಂದು ಆರೆಂಜಲ್ಲಿ. ಸೊ ನಿಮಗೂ ಹೆಲ್ಪ್ ಆಗುತ್ತೆ, ಹಾಗೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಬೇಬಿಗೂ ಕೂಡ ಹೆಲ್ಪ್ ಆಗುತ್ತೆ. ಗೋವಾನ ಸ್ವಲ್ಪ ಲೈಟಾಗಿ ಏನೋ ತಿನ್ನಬೇಕು ಅನಿಸಿದ್ರೆ ಒಂದು ಪೀಸ್ ತಿನ್ನಿ, ತುಂಬ ಜಾಸ್ತಿ ತಿನ್ನೋಕೆ ಹೋಗಬೇಡಿ. ಯಾಕಂದರೆ ಅದರಿಂದ ಗಂಟಲು ಕೆರೆತ ಬರೋ ಚಾನ್ಸಸ್ ಇರುತ್ತೆ, ಹಾಗೆ ಗಂಟಲು ನೋವು ಬರೋ ಚಾನ್ಸಸ್ ಇರುತ್ತೆ. ವಾಟರ್ ಮಿಲನ್ ಬಂದು ಯೂಸ್ ಮಾಡ್ಬೋದು, ಬಟ್ ಡಯಾಬಿಟಿಸ್ ಇರೋರು, ಅಂದರೆ ಪ್ರೆಗ್ನೆನ್ಸಿಲಿ ಡಯಾಬಿಟಿಸ್ ಇರೋರು ತೊಗೊಳ್ಬೇಡಿ. ಯಾಕಂದರೆ ಅದರಲ್ಲಿ ತುಂಬಾ ಶುಗರ್ ಕಂಟೆಂಟ್ ಇರುತ್ತೆ, ಅದರಿಂದ ನಿಮ್ಮ ಒಂದು ಶುಗರ್ ಬಂದು ಇನ್ಕ್ರೀಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗೆ ಮಸ್ಕ್ ಮಿಲನ್ನ ಯೂಸ್ ಮಾಡ್ಬೋದು. ಮಸ್ಕ್ ಮಿಲನ್ ಬಂದು ಏನೇನು ಕರ್ಬೂಜ ಅಂತ ಹೇಳ್ತಾರಲ್ಲ, ಅದನ್ನು ಯೂಸ್ ಮಾಡ್ಬೋದು, ತುಂಬಾ ಒಳ್ಳೆಯದು. ಬೇಬಿಗಾಗಲಿ ನಿಮಗಾಗಲಿ ತುಂಬಾ ಒಳ್ಳೆಯದು. ಈ ವಿಡಿಯೋದಲ್ಲಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ, ನಾನು ಆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.